ಹೀಗೆ ಒಂದ್ಸಾರಿ ಗಂಡ ಹೆಂಡತಿ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ. ಜೀವನ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ಒಂದ್ಸಾರಿ ಗಂಡನ್ಗ ಆರಾಮಿಲ್ಲಾರಂಗ ಆಗ್ಬಿಡುತ್ತ. ಯಜಮಾನ್ಗ ನೀವು ಇವತ್ತಿನ ದಿನ ಕೆಲ್ಸಕ್ಕೆ ಹೋಗ್ರಿ, ನಾನು ಆಮೇಲೆ ಇವತ್ತಿನ ದಿನ ರೆಸ್ಟ್ ಮಾಡ್ತೀನಿ ಅಂತೇಳಿ ಮನೆಯಲ್ಲಿ ಆತ ಕೂತ್ಕೊಳ್ತಾನ. ಆಕೆ ನಾನು ಕೂಡ ಕ್ರಿಸ್ಮಸ್ ಹಬ್ಬ ಹತ್ರ ಬಂತು, ಶಾಪಿಂಗ್ ಮಾಡಕ್ ಹೋಗ್ತೀನಿ ಅಂತೇಳಿ ಆ ಹೆಣ್ಮಗಳು ಕೂಡ ಶಾಪಿಂಗ್ ಮಾಡಕ್ ಹೋದ್ಲು. ಹೋದಂತ ಸಮಯದಾಗ ಆ ಹೆಣ್ಮಗಳು ಶಾಪಿಂಗ್ ಮಾಡಿ ಸಾಯಂಕಾಲ ಬರೋದ್ರೊಳಗಡೆ ಗಂಡ 10 ಗಂಟೆ ಕುಂತಿರ್ತಾನ. ಗಂಡ ಅಳೋದನ್ನ ನೋಡಿ ಹೆಂಡತಿ ಗಂಡು ಮಕ್ಕಳು ಅಳೋದು ಕಡಿಮೆ, ವಾಸ್ತವ ನೈಜವಾಗಿ ಎಷ್ಟೋ ದೊಡ್ಡದಾಗಿರ್ತಕ್ಕಂಥ ದುಃಖ ನೋವಾದ್ರೂ ಮಾತ್ರ ಕಣ್ಣಲ್ಲಿ ನೀರು ಬರ್ತಾವ. ಆದ್ರೆ ಇವರು ಪ್ರಪಂಚದಲ್ಲಿ ಅಲ್ಲೆಲ್ಲರಿಗ ಪ್ರೈಸ್ ದಿ ಲಾರ್ಡ್, ಕಣ್ಣೀರು ಯಾವಾಗ್ಲೂ ಕಣ್ಣಲ್ಲಿ ಹನಿಗಳು ತುಂಬೇ ಇರ್ತಾವ. ಒಂದು ಮಾತಂದ್ರೆ ಕಣ್ಣೀರು ಬೀಳುತ್ತಾ, ಒಂದು ಏಟ್ ಹೊಡೆದ್ರೆ ಕಣ್ಣೀರು ಬೀಳುತ್ತಾ, ಸ್ವಲ್ಪ ಧಾರಾವಾಹಿ ನೋಡ್ಬಿಟ್ರೆ ಸೆಂಟಿಮೆಂಟ್ ಸೀನ್ ಬಂದ್ಬಿಟ್ರು ಕೂಡ ಕಣ್ಣೀರು ಬಂದ್ಬಿಡ್ತಾವ. ಅಲ್ಲೆಲ್ಲರಿಗ ಪ್ರೈಸ್ ದಿ ಲಾರ್ಡ್. ಆವಾಗ ನನ್ನ ಯಜಮಾನ್ರು ಯಾಕೆ ಅಳಕತ್ತಾರ, ಯಾರಾದ್ರೂ ಏನಾದ್ರೂ ಮಾಡಿ ಹೋದ್ರೇನು, ಏನಾದ್ರೂ ಆಗ್ಲಾರ್ದು ಏನಾದ್ರೂ ಆಯ್ತೇನೋ, ನೋವಾಯ್ತೇನೋ ಅಂತೇಳಿ ಆ ಹೆಣ್ಮಗಳು ಅವಸರದಿಂದ ಎಲ್ಲ ಲಗೇಜಲ್ಲಿ ಇಟ್ಟು ಶಾಪಿಂಗ್ ಮಾಡಿದ್ದಲ್ಲ ಏನಾಯ್ತ್ರಿ ಅಂತೇಳಿ ಬಂದು ಕೇಳಿದ್ಲಂತ ಯಜಮಾನ್ಗ. ಅವಾಗ ಯಾರಾದ್ರೂ ಏನಾದ್ರು ಅಂದ್ರ, ಯಾರು ಏನು ಅಂದಿಲ್ಲ. ಯಾರಾದ್ರೂ ಬಡದ್ರ, ಯಾರು ಬಡದಿಲ್ಲ. ನಮ್ಮಲ್ಲಿ ಯಾರಿಗಾದ್ರೂ ರಿಲೇಷನ್ಗಳಲ್ಲಿ ಯಾರಾದ್ರೂ ಏನಾದ್ರೂ ಅನಾಹುತ ಆಗಿದನ, ತಂದೆ ತಾಯಿಗಳಿಗೆ ಏನಾದ್ರೂ ಆಗಿದನ, ಯಾರಿಗೂ ಏನು ಆಗಿಲ್ಲ. ಅವಾಗ ಏನಾಯ್ತ್ರಿ, ಯಾವ್ದಾದ್ರು ಸೀರಿಯಲ್ ನೋಡಿದ್ರಾ, ಧಾರಾವಾಹಿ ನೋಡಿದ್ರ, ಸನ್ನಿವೇಶ ನೋಡಿದ್ರ, ಸಿನಿಮಾದಲ್ಲಿ ಏನಾದ್ರು ಅಂತ ಹಾರ್ಟ್ ಟಚಿಂಗ್ ಸೀನ್ ಏನಾದ್ರು ನೋಡಿದ್ರ ಅಂತೇಳಿ, ಯಾವುದಿಲ್ಲ. ಮತ್ತೆ ಏನಾಯ್ತು ಹೇಳ್ರಿ ಅಂತೇಳಿ ಬಹಳ ಪ್ರೀತಿಯಿಂದ ಈ ಹೆಣ್ಮಗಳು ಕೇಳಿದಾಗ ಅವಾಗ ಹೇಳ್ತಾನ ಗಂಡ, ಯಜಮಾನ ನಂದು ನಿಂದು ಮದುವೆಯಾಗಿದ್ದ DVD ನೋಡಿದೆ ನಾನು ಇವಾಗ, ಅದ್ರ ಸಲುವಾಗಿ ಕಣ್ಣೀರು ಬರಕತ್ತವು ಅಂತೇಳಿ ಆಕೆ ಹೇಳಿದಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಈತನಿಗೆ ದುಃಖ ಆಗ್ಯದ. ಯಾವ್ದ್ರ ಸಲುವಾಗಿ ತನ್ನ ಮದುವೆಯ ಒಂದು ಸಿಡಿಯನ್ನ ನೋಡಿದ್ರ ಸಲುವಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವಾದರೂ ಸಂತೋಷವುಳ್ಳವರಾಗಿದ್ದೇವೆ, ಒಂದೇ ಕಾರಣ, ನಮ್ಮ ರಕ್ಷಕನು ಇನ್ನೂ ಕೂಡ ಜೀವಂತನಾಗಿದ್ದಾನೆ. ಈ ಲೋಕಕ್ಕೆ ಆತನು ಹೊರಟು ಬಂದಾತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಇವತ್ತಿನ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತೀವಿ, ದಿನ ಬೆಳಗಾದ್ರೆ ಎದ್ರೆ ಬರೇ ದುರ್ವಾರ್ತೆಗಳೇ. TV9 ಹಚ್ಚಿದ್ರೆ ಫಸ್ಟಿಗೆ ಇಷ್ಟು ಆಕ್ಸಿಡೆಂಟ್ಗಳದೇ ತೋರಿಸ್ತಿರ್ತಾರೆ. ನ್ಯೂಸ್ ಪೇಪರ್ ಅಲ್ಲಿ ಇವರಲ್ಲಿ ಬಾಂಬ್ ಹಾಕಿದ್ರು, ಅವರಲ್ಲಿ ಬಾಂಬ್ ಹಾಕಿದ್ರು, ಇಷ್ಟು ಜನ ಸತ್ರು, ಇಷ್ಟು ಜನ ಮರಣ ಹೊಂದಿದ್ರು. ಮರಣದ ಸುದ್ದಿಗಳೇ, ಆಘಾತದ ಸುದ್ದಿಗಳೇ, ಬರೇ ದುರ್ವಾರ್ತೆಗಳೇ ಇವತ್ತಿನ ಪ್ರಪಂಚದಲ್ಲಿ ನಾವು ಕೇಳ್ತಾ ನೋಡ್ತಾ ಇರ್ತೀವಿ ಪ್ರಿಯರೇ. ಸದಾ ಕಾಲಕ್ಕೆ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ವೇಳೆಯಲ್ಲಿಯೂ ಇರ್ತಕ್ಕಂಥ ಒಂದೇ ಒಂದು ಸಂತೋಷದ ವಾರ್ತೆ, ಶುಭ ವಾರ್ತೆ ಏನಂದ್ರೆ, ಆ ಪರಲೋಕದ ದೇವರು ಈ ಭೂಲೋಕಕ್ಕೆ ನರ ಅವತಾರಿಯಾಗಿ ಜನಿಸಿ ಬಂದಿರತಕ್ಕಂಥ ಒಂದು ದಿನವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಲೋಕದಲ್ಲಿರ್ತಕ್ಕಂಥ ದೇವದೂತರು ಈ ಲೋಕಕ್ಕೆ ಕೆಳಗೆ ಇಳಿದು ಬಂದು ಹೇಳ್ತಾರೆ, ಇದು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಯಾರಿಗೆ ಸಂತೋಷ ಉಂಟು ಮಾಡುತ್ತಂತೆ? ಜನರಿಗೆ. ಇಂಥ ಕುಲದವರಿಗೆ, ಇಂಥ ಗೋತ್ರದವರಿಗೆ, ಇಂಥವರಿಗೆ ಅಂತೇಳಿ ಹೇಳಿಲ್ಲ. ದೇವರ ದೃಷ್ಟಿಯಲ್ಲಿ ಒಂದು ಗಂಡ ಒಂದು ಹೆಣ್ಣು. ಹಲ್ಲೆಲೂಯಾ. ಕೂನ ಹಿಡಿಯಕ ಕುಲ ಮಾಡಿದರೆ ಹೊರತಾಗಿ ಭೇದ ಮಾಡುವುದಕ್ಕೆ ಅಲ್ಲವೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶುಭ ವಾರ್ತೆ, ಸಂತೋಷದ ವಾರ್ತೆ ಎಲ್ಲಾ ಕಾಲದಲ್ಲೂ. ಅದು ಮಾತ್ರ ಯಾವ ವಾರ್ತೆ ಪ್ರಿಯರೇ? ಆ ದೇವರು ಈ ಲೋಕಕ್ಕೆ, ಈ ಭೂಲೋಕಕ್ಕೆ ಜನಿಸಿ ಬಂದಿರತಕ್ಕಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಒಂದ್ಸಾರಿ 1971 ಇಸ್ವಿಯ ಮಧ್ಯದಲ್ಲಿ ಚಂದ್ರ ಗ್ರಹಣಕ್ಕೆ ಮಾನವನು 1968ರಲ್ಲಿ ಮೊದಲು ಹೋಗಿ ಬಂದಿರತಕ್ಕಂಥ ಅಮೆರಿಕ ಶಾಸ್ತ್ರಜ್ಞರು, ಆಮೇಲೆ ಜೇಮ್ಸ್ ಬಿ ಇರ್ವಿನ್ ಎನ್ನುವಂತ ವ್ಯಕ್ತಿ ಕೂಡ ಆ ಒಂದು ಚಂದ್ರ ಲೋಕಕ್ಕೆ ಕಾಲಿಟ್ಟು ಅದರ ಮೇಲೆ ಜೀಪನ್ನ ಓಡಿಸಿ ಪುನಃ ಏನ್ ಬರ್ತಾನೆ, ಈ ಭೂಲೋಕಕ್ಕೆ ಇಳಿದು ಬಂದು ಆತ ಹೇಳ್ತಾನೆ ಒಂದು ಮಾತನ್ನ, ಮಾನವನು ಚಂದ್ರ ಲೋಕದ ಮೇಲೆ ಕಾಲಿಟ್ಟಿರುವಂತದ್ದು ಶುಭ ಸಂದೇಶ ಅಲ್ಲ, ಅದು ಒಂದು ಒಳ್ಳೆಯ ವಾರ್ತೆ ಅಲ್ಲ, ಅದು ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ವಾರ್ತೆ ಅಲ್ಲವೇ ಅಲ್ಲ, ಅದು ಒಂದು ರಕ್ಷಣೆಯ ವಾರ್ತೆ ಅಲ್ಲವೇ ಅಲ್ಲ. ಆ ದೇವಾದಿದೇವನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾಶವಾಗುವ ಈ ಲೋಕಕ್ಕೆ ಪ್ರೀತಿಸಿ ತಾನು ಮಾನವನಾಗಿ ಅವತರಿಸಿ ಬಂದನಲ್ಲ,
ಅದುವೇ ಶುಭವಾರ್ತೆ ಎಂಬುದಾಗಿ ಸೈಂಟಿಸ್ಟ್ ಚಂದ್ರನ ಲೋಕಕ್ಕೆ ಹೋಗಿ ಬಂದಿರತಕ್ಕಂತ ಜೇಮ್ಸ್ ಬಿ ಇರ್ವಿನ್ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ ಪ್ರಿಯರೇ, ಹೇಳ್ತಾನೆ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಒಪ್ಪುತ್ತಾರೆ ಯೇಸು ಕ್ರಿಸ್ತನನ್ನ, ಯಾಕಂದ್ರೆ ದೇವರ ಲಕ್ಷಣಗಳು ಆತನಲ್ಲಿ ಮಾತ್ರ ಇರುವಂತದ್ದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವತ್ತಿನ ಸಂದೇಶದ ಕಡೆಗೆ ನಾವು ಹೋಗೋಣ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ನಿಮ್ಗೆ ಅರ್ಥ ಆಯ್ತಾ? ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಸೃಷ್ಟಿಕರ್ತನ ಈ ಧರೆಗೆ ಇಳಿದು ಬರಬೇಕು. ಆ ಸೃಷ್ಟಿಕರ್ತ ಯೇಸು ಕ್ರಿಸ್ತ ಮಹಾರಾಜರು ಈ ಲೋಕಕ್ಕೆ ಮಾನವನ ಅವತಾರವಾಗಿ ಆತನು ಜನಿಸಿ ಬಂದ. ಅದೇ ರೀತಿಯಾಗಿ ಓಂ ಶ್ರೀ ಕನ್ಯಾ ಸುತಾಯೋ ನಮಃ. ಕನ್ನಿಕೆ ಹೊಟ್ಟೆಯಲ್ಲಿ ಜನಿಸಿ ಬಂದ ಆತನು ಯೇಸು ಕ್ರಿಸ್ತನು ಒಬ್ಬಾತನೇ. ಶಾಸ್ತ್ರೀಯವಾಗಿ ಸೈಂಟಿಫಿಕಲಿ ರುಜುವಾಗಿದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಚರಿತ್ರೆಯ ಪುಟಗಳಲ್ಲಿ ಲಿಖಿತವಾಗಿದೆ. ಅದೇ ರೀತಿಯಾಗಿ ಪ್ರವಚನೆಗಳ ಮೂಲಕವಾಗಿ ಕೂಡ ಆತನು ದೇವರು, ಆತನು ರಕ್ಷಕನು ಎಂಬುದಾಗಿ ಪ್ರಿಯರೇ ರುಜುವಾತಾಗಿರುವಂತದ್ದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಿದ್ದೆ ಮಾಡೋರೆಲ್ಲ ಕಟ್ಟಿ ಚಪ್ಪಳ ಹೊಡ್ರಿ ಒಂದ್ಸರಿ. ಪ್ರೈಸ್ ದ ಲಾರ್ಡ್. ವಾವ್, ವೆರಿ ನೈಸ್. ಬಹಳ ಜನರು ನಿದ್ದೆ ಮಾಡ್ಕೊಂತ ವಾಕ್ಯ ಕೇಳ್ತಾ ಇದ್ದೀರಿ ಅಂತ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ವಾಕ್ಯದ ಕಡೆಗೆ ಹೋಗೋಣ ಪ್ರಿಯರೇ. ಈ ಒಂದು ಸಮಯದಲ್ಲಿ ಬ್ಯಾನರ್ ಕಾಣ್ತಾ ಇದ್ದೇನೆ, ಎಲ್ಲರಿಗೆ ಕಾಣಿಸ್ತಾ ಇದ್ದೇನಾ? ಅಲ್ಲಿ ಮೇಲ್ಗಡೆ ಒಂದು ವಾಕ್ಯ ಇದೆ, ಏನಂದ್ರೆ ಆತನ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಬ್ಯಾನರ್ ನಲ್ಲಿ ಇರ್ತಕ್ಕಂಥ ಅಂಶ ಸ್ವಲ್ಪ ಹೊತ್ತು ನಾವು ನೋಡೋಣ, ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ದೇವರು ಪರಲೋಕದಲ್ಲಿರುವಂತ ಸಮಯದಲ್ಲಿ ಇಲ್ಲೆಲ್ಲ ಬರೀ ಪಾಪ, ಭೂಮಿಯಲ್ಲಿರ್ತಕ್ಕಂಥ ಪಾಪದ ಜನರು ತುಂಬಿರುವಂತ ಸಮಯದಲ್ಲಿ ಕಾಲವು ಪರಿಪೂರ್ಣವಾದಾಗ ಆ ದೇವರು ಈ ಭೂಲೋಕಕ್ಕೆ ಏನ್ ಮಾಡಿದ, ನರ ಅವತಾರಿಯಾಗಿ ಇಳಿದು ಬರ್ಬೇಕಂತೇಳಿ ಮರಿಯಳಲ್ಲಿ ಗಾಬ್ರಿಯೇಲ ದೇವದೂತನ ಮೂಲಕವಾಗಿ ಹೇಳಿಸ್ತಾನೆ, ನಿನಗೆ ಶುಭವಾಗಲಿ, ನಿನ್ನಲ್ಲಿ ಲೋಕರಕ್ಷಕನು ಹುಟ್ಟಿ ಬರ್ಲಿಕ್ಕಿದ್ದಾನೆ ಎಂಬುದಾಗಿ. ಆ ಒಂದು ಸಮಯದಲ್ಲಿ ಮರಿಯಳು ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳಿದ ಸಮಯದಲ್ಲಿ ದೇವರಿಗೆ ಸಮಸ್ತವೂ ಸಾಧ್ಯ ಎಂಬುದಾಗಿ ಗಾಬ್ರಿಯೇಲ್ ದೇವದೂತನು ಹೇಳಿರುವಂತದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆಮೇಲೆ ಆ ಗಾಬ್ರಿಯೇಲ್ ದೇವದೂತನು ಯೋಸೇಫನಿಗೆ ಕಾಣಿಸಿಕೊಂಡು, ಇದು ದೇವರ ಕಾರ್ಯ, ಪವಿತ್ರಾತ್ಮನ ಕಾರ್ಯ, ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ಇದು ದೇವರಿಂದಲೇ ಆಗುವಂತದ್ದು ಎಂಬುದಾಗಿ ಹೇಳಿದ ಸಮಯದಲ್ಲಿ ಆ ಯೋಸೇಫ ಆ ಹೆಣ್ಣು ಮಗಳನ್ನ, ಮರಿಯಳನ್ನ ಸ್ವೀಕಾರ ಮಾಡ್ತಾನೆ. ತಮ್ಮಿಬ್ಬರ ಜೀವಿತಗಳನ್ನ ಅವರು ಸಮರ್ಪಣೆ ಮಾಡ್ತಾರೆ ಪ್ರಿಯರೇ. ಅವರು ಸ್ವೀಕಾರ ಮಾಡಿದ್ರು, ಯಾಕಂದ್ರೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಸಾಯುವುದಕ್ಕೆ ಕೂಡ ಅವರು ರೆಡಿ ಆಗಿರುವಂತ ಒಂದು ಸಂದರ್ಭ. ಸ್ವೀಕಾರ ಮಾಡಿ ಸಮರ್ಪಣೆ ಮಾಡಿಕೊಂಡಾದ್ಮೇಲೆ ಆ ಒಂದು ಸಮಯದಲ್ಲಿ ಎಷ್ಟೋ ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ, ಜೆರಸ್ಟ್ರೋನಿಸಮ್ ಎನ್ನುವಂತ ಒಂದು ಧರ್ಮದಲ್ಲಿ ಜೆರಸ್ಟ್ರೋ ಎನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಪಾರ್ಸಿಕ ಪೂರ್ವ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಂತ ಹೇಳಿದ್ರೆ, ಯಾವ ಈ ಭೂಲೋಕವನ್ನ ರಕ್ಷಿಸಬೇಕಾದ್ರೆ ಆ ಪರಲೋಕದ ದೇವರೇ ಇಳಿದು ಬರಬೇಕು, ಆತನು ಭೂ ಮಧ್ಯ ಕೇಂದ್ರದಲ್ಲಿ ಇಳಿದು ಬರ್ತಾನೆ ಅಂತೇಳಿ. ಭೂಮಿಯ ಮಧ್ಯ ಕೇಂದ್ರ ಯಾವುದು? ಇಸ್ರಾಯೇಲ್ ದೇಶ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಭೂಮಿಯ ಮಧ್ಯನೇ ಯಾಕೆ ಇಳಿದು ಬರ್ಬೇಕಂದ್ರೆ, ಇಲ್ಲಿ ಲೈಟ್ ಹಾಕಿದ್ರೆ ಇಲ್ಲಷ್ಟೇ ಬೆಳಕು ಬರುತ್ತೆ. ಅಲ್ಲೇ ಮಿಡಲ್ ಸಣ್ಣ ರೂಮ್ ಇರ್ತಂತ ತಿಳ್ಕೊಳ್ಳೋಣ, ಆ ಕಡೆ ಹಾಕಿದ್ರೆ ಆ ಕಡೆ ಅಷ್ಟೇ ಲೈಟ್ ಬಿಡುತ್ತೆ, ಹಿಂದೆಲ್ಲ ಡಾರ್ಕ್ ಆಗುತ್ತೆ, ಕತ್ಲಾಗಿ ಬಿಡುತ್ತೆ. ಈ ಕಡೆ ಹಾಕಿದ್ರೆ ಈ ಕಡೆ ಅಷ್ಟೇ ಏನ್ ಬರುತ್ತಾ, ಕತ್ತಲಿರುತ್ತ, ಇಲ್ಲಿ ಸ್ವಲ್ಪ ಅಷ್ಟೇ ಬೆಳಕಾಗತ್ತೆ. ಮಿಡಲ್ ಹಾಕಿಬಿಟ್ರೆ, ಮಿಡ್ಲ್ ಹಾಕಿದ್ರೆ ಏನಿರುತ್ತ, ನಡುವೆ ಮಧ್ಯದಲ್ಲಿ ಲೈಟ್ ಹಾಕಿದ್ರೆ ರೂಮ್ ಎಲ್ಲ ಬೆಳಕೇನಾಗುತ್ತಾ, ಆವರಿಸಿಕೊಳ್ಳುತ್ತ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಕೂಡ ಕಾರ್ನರ್ ಎಲ್ಲಿ ಇಳಿದು ಬರಲ್ಲ, ಆತನ ಎಲ್ಲಿ ಇಳಿದು ಬಂದ, ಭೂಮಿಯ ಮಧ್ಯ ಕೇಂದ್ರದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ ಪಾರ್ಸಿಕ ಸೈಂಟಿಸ್ಟ್ಗಳು, ಖಗೋಳ ಶಾಸ್ತ್ರಜ್ಞರು, ಅವರು ಧರ್ಮ ಗ್ರಂಥವನ್ನು ಓದುವಂತ ಸಮಯದಲ್ಲಿ ಆ ಧರ್ಮ ಗ್ರಂಥದಲ್ಲಿ ಇರುತ್ತೆ ಏನಂತೇಳಿ, ಈ ಲೋಕದಲ್ಲಿ ರಕ್ಷಕನು ರಾಜನು ಹುಟ್ಟಿದಂತ ಸಮಯದಲ್ಲಿ ಅಲ್ಲಿ ಆಕಾಶದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿ ಬರುತ್ತೆ ಅಂತೇಳಿ, ಆ ನಕ್ಷತ್ರ ಹುಟ್ಟಿದಂತ ಸಮಯವನ್ನ ಕಾಲವನ್ನ ನೋಡಿ ಆ ಜ್ಞಾನಿಗಳು ಏನ್ ಮಾಡ್ತಾ ಇದಾರೆ, ಆ ನಕ್ಷತ್ರವನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾವ ಮನೆಯ ಮೇಲೆ ಆ ನಕ್ಷತ್ರ ನಿಂದಿರುತ್ತೋ ಅಲ್ಲಿನೇ ಲೋಕರಕ್ಷಕ ಇರುತ್ತಾರೆ ಅಂತೇಳಿ ಅವರ ಧರ್ಮ ಗ್ರಂಥದಲ್ಲಿ ಲಿಖಿತವಾಗಿರುವಂತದ್ದು. ಹಲ್ಲೆಲೂಯಾ. ಆಮೇಲೆ ಯಾಕಂದ್ರೆ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಆತನಲ್ಲಿಯೇ, ಆತನದ್ದೇ ಸತ್ಯ ಮಾರ್ಗ, ಆತನಲ್ಲಿಯೇ ಮೋಕ್ಷವಿದೆ ಎನ್ನುವಂತ ಕಾರಣಕ್ಕಾಗಿ ಜ್ಞಾನಿಗಳು ಹೋಗ್ತಾ ಇದ್ದಾರೆ, ಖಗೋಳ ಶಾಸ್ತ್ರಜ್ಞರು ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬರು ಕುರಿ ಕಾಯ್ತಾ ಇರ್ತಾರೆ ಹೊಲದಲ್ಲಿ.
ಚಳಿ ಚಳಿ ಮೊದಲೇ ಚಳಿಯಲ್ಲಿ ಕುರಿ ಕಾಯ್ತಾ ಇರ್ಬೇಕಾದ್ರೆ ಸಡನ್ ಆಗಿ ದೇವದೂತ ಪ್ರತ್ಯಕ್ಷ ಆಗಿ ಅವ್ರಿಗೆ ಹೇಳ್ತಾನೆ ಏನಂತ ಹೇಳಿ, ಇದು ಒಂದು ಲೋಕಕ್ಕೆಲ್ಲ ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರ ಅಂತ ಹೇಳಿ ಆ ದೇವದೂತ ಹೇಳಿದ ಸಮಯದಲ್ಲಿ ದೇವದೂತರುಗಳೆಲ್ಲ ದಂಡು ಬಂದು ಏನ್ ಮಾಡುತ್ತಂದ್ರೆ, ದೇವರಿಗೆ ಮೇಲಿನ ಲೋಕದಲ್ಲಿರುವ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿರುವ ಮನುಷ್ಯರೊಳಗೆ ಸಮಾಧಾನ, ಸಂತೋಷ, ಸಮಾಧಾನ ಈ ಭೂಮಿಗೆ ಪ್ರಾಪ್ತಿಯಾಗಿರುವಂತದ್ದು ಇವತ್ತಿನ ದಿವಸ, ಕ್ರಿಸ್ಮಸ್ಸಿನ ಒಂದು ದಿವಸದಂದು ಪ್ರಿಯರೇ. ಆಮೇಲೆ ಆ ಕಾಲ ಪರಿಪೂರ್ಣವಾದಾಗ, ಸಮಯ ಆದಾಗ, ಮರಿಯಳು ಗರ್ಭಧರಿಸಿ ಮಗುವನ್ನು ಅಳೆದಂತ ಸಮಯದಲ್ಲಿ ಜ್ಞಾನಿಗಳು, ಈ ಕುರುಬರು ಎಲ್ಲರೂ ಈ ಸ್ಥಳದಲ್ಲಿ ಛತ್ರದಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ. ಬರುವಂತವ್ರು ನೋಡೋದಕ್ಕೆ ಬಂದಿದ್ದಾರೆ. ಹಲ್ಲೆಲೂಯ. ದೇವದೂತರೆಲ್ಲ ಆರಾಧನೆ ಮಾಡೋದಕ್ಕೆ ಬಂದಿದ್ದಾರೆ. ಅಂದ್ರೆ ನಿಜವಾದ ಸಂಭ್ರಮ, ಒಂದು ಸಡಗರ ಆ ಒಂದು ಸಮಯದಲ್ಲಿ ಅಲ್ಲಿ ಆಗಿರುವಂತದ್ದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಇದೆಲ್ಲ ಲೋಕರಕ್ಷಕನು ಇಳಿದು ಬಂದ. ಈಗ ನಾವು ಎಲ್ಲಿದ್ದೀವಿ? ಇಲ್ಲಿ ಈತ ಲೋಕರಕ್ಷಕ ಹುಟ್ಟಿ 33 ವರ್ಷಗಳ ಬದುಕಿ ಆತ ಹೇಳಿದಾನ, ನನ್ನನ್ನೇ ನಂಬಿದ್ರೆ ಮಾತ್ರ ಪರಲೋಕ ಮೋಕ್ಷ ಸಿಗುತ್ತಾ, ಇಲ್ಲಾಂದ್ರೆ ನಿಮಗೆ ಮೋಕ್ಷ ಸಿಗಲ್ಲ ಅಂತೇಳಿ ಆತ ಮರಣವನ್ನ ಗೆದ್ದು ಹೇಳ್ತಾನೆ, ನಾನು ಪುನಃ ಈ ಲೋಕಕ್ಕೆ ಬರುತ್ತೀನಿ. ಬರುವಂತ ಸಮಯದಲ್ಲಿ ನನ್ನನ್ನ ಯಾರ್ಯಾರು ನಂಬಿದಾರಲ್ಲ ಅವರು ಸತ್ತು ಹೋದ್ರು ಕೂಡ ಆವತ್ತಿನ ದಿನ ಆತನ ಮಾತಿಗೆ, ಯಾಕಂದ್ರೆ ದೇವರು ಮನುಷ್ಯರಲ್ಲ, ಆತನ ಮಾತಿಗೆ ಏನಾಗುತ್ತವಂದ್ರೆ ಆ ಶವಗಳು ಎಲ್ಲ ಎದ್ದು ಬರ್ತವೆ, ಹೊಸದಾಗಿರ್ತಕ್ಕಂಥ ಶರೀರ ರೂಪಗೊಳ್ಳುತ್ತೆ, ಅದು ಮಹಿಮೆಯ ಶರೀರ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಇವತ್ತಿನ ದಿನ ಇಲ್ಲಿದ್ದೀವಿ. ಆಮೇಲೆ ಆತನು ತಾನು ಹೇಳಿದ ಪ್ರಕಾರವಾಗಿ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದಾನ, ಬೇಗನೆ ಬರ್ತಾನೆ. ಇವತ್ತು ಯಾಕೆ ಬರ್ತಾ ಇಲ್ಲ ಅಂದ್ರೆ, ಇನ್ನೂ ಕೂಡ ಅನೇಕರು ಯೇಸು ಸ್ವಾಮಿಯನ್ನ ನಂಬುತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಯಾರು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ನಿಮ್ ಮಕ್ಕಳಲ್ಲಿ ಯಾವನಾದ್ರಪ್ಪ ಅವರ ಏನಾದ್ರೂ ಆದ್ರಪ್ಪ ಅವರ ತಂದೆಗೆ 10 ಜನ ಮಕ್ಕಳಿದ್ರು ಅಂತ ತಿಳ್ಕೊಳ್ಳೋಣ, ಯಾರಿಗಾದ್ರೂ ಏನಾದ್ರೂ ಆದ್ರಪ್ಪ ತಂದೆಗೆ ದುಃಖ ಆಗುತ್ತೋ ಇಲ್ವೋ? ಲೋಕದಲ್ಲಿ ಇರುವಂತವರು, ರಾಜ್ಯದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ದೇವರ ಮಕ್ಕಳೇ. ಜಗಳ ಆಡಿ ದೂರ ಹೋಗ್ಯಾರ, ನಾವು ಜಗಳ ಆಡಿ ದೂರ ಹೋಗಿದ್ವಿ, ಮತ್ತೆ ನಮ್ಮನ್ನ ದೇವ್ರ ಏನ್ ಮಾಡೋಣ, ಒಂದು ಮಾಡಿಕೊಳ್ಳೋಣ. ಇಲ್ಲದೀವಿ. ಈಗ ಆತನು ಬರ್ತೀನಿ ಅಂತ ಹೇಳಿದಾನ, ಬರ್ತಾನ, ಆತ ಖಂಡಿತವಾಗಿ ಬರ್ತಾನ. ಬಂದಂತ ಸಮಯದಲ್ಲಿ ನಂಬಿದವರೆಲ್ಲರೂ ಕೂಡ ನಾವೇನಾಗ್ತೀವಿ, ಎತ್ತಲ್ಪಡ್ತೀವಿ. ಇಲ್ಲಿ ಕುಂತಂಗೆ ಮಾಯ ಆಗ್ಬಿಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುಂತಂಗೆ ಮಾಯ ಆಗ್ಬಿಡ್ತೀವಿ ಆತನು ಬಂದಂತ ಸಮಯದಲ್ಲಿ. ಆಮೇಲೆ ಇದು ಏನು, ನಿತ್ಯತ್ವ ಶಾಶ್ವತ. ಅಲ್ಲಿ ಮೊದಲನೇದಾಗಿ ನಿತ್ಯತ್ವ ಶಾಶ್ವತವಾಗಿರ್ತಕ್ಕಂಥ ದೇವರು ಮತ್ತೆ ಶಾಶ್ವತವಾಗಿರ್ತಕ್ಕಂಥ ಸ್ಥಳಕ್ಕೆ ಏನ್ ಮಾಡ್ತಾನೆ, ನಮ್ಮನ್ನ ನಡೆಸುತ್ತಾನೆ. ಪ್ರಿಯರೇ, ಇಲ್ಲೆಲ್ಲ ಬಂಗಾರದ ಕೋಣೆಗಳು, ಮನೆಗಳು, ಪರಲೋಕದ ವೈಭವ, ಸಾವಿಲ್ಲ, ಮರಣಿಲ್ಲ, ದುಃಖಿಲ್ಲ, ಗೋಳಾಟ ಇಲ್ಲ, ಪೋಲಿಯೋ ಚಿಕಿತ್ಸೆ ಬೇಕಾಗಿಲ್ಲ, ಕುಂಟ್ರಾಗಿ ಬಿಡ್ತಾರೋ ಕುರುಡ್ರಾಗಿ ಬಿಡ್ತಾರೋ ಅಂತೇಳಿ. ಹಲ್ಲೆಲೂಯಾ, ಏನು ಬೇಕಾಗಿಲ್ಲ ಇಲ್ಲಿ. ಯಾಕಂದ್ರೆ ದೇವರೇ ನಮ್ಮ ಸಂಗಡ ಇರ್ತಾನೆ, ದೇವರೇ ನಮಗೆ ಎಲ್ಲ ಬೆಳಕಾಗಿರ್ತಾನೆ. ಹಿಂಗ ಚರ್ಚ್ಗಳು ಬೇಕಾಗಿಲ್ಲ. ಆವತ್ತಿನ ದಿನ ದೇವರೇ ನಮ್ಮ ಮುಂದೆ ಇರ್ತಾನೆ, ನಾವು ಆತನನ್ನ ಆರಾಧನೆ ಮಾಡಬೇಕು. ನೀನೇ ಒಳ್ಳೆಯವನು, ನೀನೇ ಸರ್ವಶಕ್ತನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಅರ್ಥ ಆಗಿದೆ ಎಂಬುದಾಗಿ ತಿಳ್ಕೊಳ್ಳಿ.